ಕೊಡೋ ಮತ್ತೆ ತಮ್ಮ ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶಿಕ್ಷಣ, ಮಹಿಳಾ ಸಬಲೀಕರಣದಲ್ಲಿ ಸಹಾಯ ಹಸ್ತವನ್ನು ಶ್ರೀಮತಿ ಸುಧಾಮೂರ್ತಿರವರ ಸುಧಾಮೂರ್ತಿರವರ ಅಪಾರವಾದದ್ದು. ಹಿಂಗೆ ಅಮ್ಮ ತೊಡೆ ಮೇಲೆ ಹಿಂಗೆ ಕೂರಿಸ್ಕೊಂಡ್ಬಿಡಿ ಅಡ್ಡ ಅಡ್ಡ ಸರ್ ಬನ್ನಿ ಇಲ್ಲಿ ಅಲ್ಲ ಸಾಹಿತ್ಯವನ್ನು ರಚನೆ ಮಾಡಿರುವಂತಹ ಮೇಡಮ್ ಹಂಗೆ ನಿಲ್ಲಿಸಿ ಅವ್ರು ಮಾಡ್ತಾರೆ. ನಾಯಕರ ಬನ್ರಿ ಹಿಂದೆ ಮೇಡಮ್ ಹಾಗೆ ನಿಲ್ಲಿಸಿ ತಮ್ಮ ಶ್ವಾನದ ತಮ್ಮ ಪ್ರೀತಿಯ ಶ್ವಾನದ ಬಗ್ಗೆ ಬರೆದಿರುವಂತಹ ಸುಧಾ ಅಮ್ಮ ಅವರ ಪ್ರೀತಿ ಗೋಪಿ ಬಗ್ಗೆ ಮಾತನಾಡ್ತಾ ಮಕ್ಕಳಿಗೆ ಮಾರ್ಗದರ್ಶನ ಮಾಡುವಂತಹ ಈ ಕಾರ್ಯ ನಿಜಕ್ಕೂ ಅತ್ಯಂತ ಶ್ಲಾಘನೀಯ. ಸುಧಾಮೂರ್ತಿ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಈ ಕಾರ್ಯಕ್ರಮಕ್ಕೆ ಅಭಿಮಾನ ಬಿಟ್ಟು ಉಪಸಮಿತಿಯ ಮೂಲಕ ಕಾರ್ಯಕ್ರಮಕ್ಕೆ ಆಗಮಿಸಿದೆ. ತಮಗೆ ತಮ್ಮ ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಅನೇಕ ಗೋಪಿ ಡೈರೀಸ್ ಪುಸ್ತಕ ತಮ್ಮ ಪ್ರೀತಿ ಪಾತ್ರವಾದ ಮೇಡಮ್ ಈಗ ನಿಧಾನಕ್ಕೆ ಬಿಡಿ ಬಿಡಿ ಕೈ ಬಿಡಿ ಹಿಂದೆ ಹೋಗಿ ಸರ್. ಗೋಪಿ ಡೈರೀಸ್ ತುಂಬಾ ಹಿಂದೆ ಹೋಗಿ ಸರ್. ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಯಾರು ಕ್ಯಾಮ್ರಾ ಅದು ತುಂಬಾ ಆಭಾರಿಗಳಾಗಿದ್ದೇವೆ. ಮೇಡಮ್ ಒಂದು ಮುದ್ದು ಮಾಡ್ಬಿಡಿ. ಅಂಪಣ ಹಿಂದೆ ಜೋರು ಹೇಳ್ದೇನಾ ಏನಂತ ಗೋಪಿ ಡೈರೀಸ್ ಅನ್ನೋ ಪುಸ್ತಕ ಬಂಧುಗಳೇ, ಗೋಪಿ ಡೈರೀಸ್ ಗೋಪಿ ಅನ್ನೋದವರ ಅಚ್ಚುಮೆಚ್ಚಿನ ಶ್ವಾನ. ಅದರ ಬಗ್ಗೆ 3 ಪುಸ್ತಕಗಳು 3 ಸಂಚಯಗಳು ಕೂಡ ಬಂದಿದ್ದಾವೆ. ಕಮಿಂಗ್ ಹೋಮ್, ಫೈಂಡಿಂಗ್ ಹೋಮ್ ಮತ್ತು ಗ್ರೋಯಿಂಗ್ ಅಪ್ ಅಂತ 2020, 2021, 2022ರಲ್ಲಿ ಸ್ವಲ್ಪ ಹಿಂದೆ ನಾಯಕ ಸುಧಾ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ನಿಜಕ್ಕೂ ನಮಗೆ ತುಂಬಾ ಸಂತಸ ತಂದಿದೆ. ತಮ್ಮ ಇನ್ಫೋಸಿಸ್ ಫೌಂಡೇಶನ್ ಮೂಲಕ ರಾಷ್ಟ್ರಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಫೌಂಡೇಶನ್ ಮೂಲಕ ಜಾಗತಿಕ ಮಟ್ಟದಲ್ಲಿ ರಾಜಣ್ಣ ಗೌರವಾನ್ವಿತ ರಾಜ್ಯಸಭಾ ಸದಸ್ಯರು ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀಮತಿ ಸುಧಾಮೂರ್ತಿ ಮೇಡಮ್ ಅವರು ಇವತ್ತು ಆಗಮಿಸಿದ್ದಾರೆ. ಅವರು ಈ ಒಂದು ಶೋನ ಉದ್ದೇಶಿಸಿ
ತಮ್ಮ ಒಂದೆರಡು ನುಡಿಮುತ್ತುಗಳನ್ನು ಹೇಳಬೇಕು ಅಂತ ನಾನು ಪಶುಪಾಲನಾ ಇಲಾಖೆ ಪರವಾಗಿ ರಾಜ್ಯ ಸಮಿತಿ ಪರವಾಗಿ ಹೃತ್ಪೂರ್ವಕವಾಗಿ ನಾನು